ನಮಸ್ಕಾರ ಸ್ನೇಹಿತರೆ, ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ. ಯಾರಿಗಿಷ್ಟ ಆಗಲ್ಲ ಹೇಳ್ರಿ ಮೊಟ್ಟೆ? ಅದೇ ಹಾಫ್ ಬಾಯ್ಲು, ಅದೇ ಆಮ್ಲೆಟ್ಟು, ಅದೇ ಬೇಯಿಸಿರೋ ಮೊಟ್ಟೆ ತಿಂದು ತಿಂದು ಬೇಜಾರಾಗೋಗ್ಬಿಟ್ಟೈತೆ ಕಣ್ರಿ. ಈ ಮಳೆಗಾಲದಾಗೆ ಚಳಿನಾಗೆ ಒಳ್ಳೆ ಮಸಾಲೆ ಹಾಕಿ ಡ್ರೈ ಎಗ್ ಮಸಾಲ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲೊಂದು ಜಾರ್ ಇಟ್ಕೊಂಡಿದ್ದೀನಿ, ನೀವು ಜಾರ್ ಇಟ್ಕೊಳ್ರಿ. ಒಂದು 1/4 ಇಂಚ್ ಚಕ್ಕೆ ಹಾಕ್ಕೊಂಡಿದ್ದೀನಿ, 3 ಲವಂಗ ಹಾಕ್ಕೊಂಡಿದ್ದೀನಿ, ಒಂದು 1/4 ಮುಟ್ಟಿವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಮತ್ತೊಂದು 5 ಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಬರ್ರಂತ. ನಾನು ಇಲ್ಲೊಂದು 8 ಮೊಟ್ಟೆ ಬೇಯಿಸ್ಕೊಂಡು ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಸುಲಿದಿಟ್ಕೋಬೋದಪ್ಪ. ನೋಡಿರಿ, ಮೊಟ್ಟೆನೂ ಕಟ್ ಮಾಡೋದ್ರಲ್ಲಿ ಒಂದು ಕಲೆ ಬೇಕಣ್ರಿ. ದಾರ ತಗೊಳ್ರಿ, ದಾರ ತಗೊಂಡು ಕ್ಲೀನಾಗಿ ಒಂದು ಬೆಳ್ಳಿಗೆ ಹಿಂಗೆ ಸುತ್ಕೊಂಡ್ಬಿಟ್ಟು ಈ ಕಡೆಯಿಂದ ಹಿಂಗೆ ಎಳೆದ್ರೆ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತೈತೆ. ನೋಡಿರಿ, 4 ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಅಲ್ರಿ ತಪ್ಪಲೆ ಇಟ್ಕೊಳ್ರಿ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆನ ಬರ್ರಂತಂದು ಮಿಕ್ಸಿನಾಗೆ ಹಾಕ್ಕೊಂಡಿದ್ದೀನಿ. ಮತ್ತೊಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಒಂದು 1/4 ಸ್ಪೂನು ಅರಿಶಿನದ ಪುಡಿ ಹಾಕ್ಕೊಂತಿದ್ದೀನಿ. ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಝುಯ್ ಅಂತ ತಿರುಗಿಸ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಿರುಗಿಸ್ಬಿಟ್ಟು ರುಬ್ಬಿಟ್ಟಿದ್ನಲ್ಲ ಮಸಾಲೆ ನೀರು ಒಂದು ಸ್ವಲ್ಪ ಇತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿ ಬರ್ಬೇಕು ಕಣ್ರಿ, ಹಸಿ ವಾಸನೆ ಹೋಗಬೇಕು, ಒಳ್ಳೆ ಟೇಸ್ಟ್ ಬರಬೇಕು ಅಂದರೆ ಚೆನ್ನಾಗಿ ಕುದಿಬೇಕು. ಅರ್ಧ ಮೊಟ್ಟೆ ತಿಂಬರಿಗೆ ಬೇಜಾರು, ಉಂಡೆ ಮೊಟ್ಟೆ ತಿನ್ನಬೇಕು ಅನ್ನಿಸ್ತೈತಲ್ಲ ಅಂಥವ್ರಿಗೆ ಅದೇ ಚುಚ್ಕೊಂಡು ತಿಂತೀವಲ್ಲ ಏನಾದರೂ ಮನೆಗಿದ್ದಾಗ, ಅದನ್ನು ತಗೊಂಡು ಮೊಟ್ಟೆಗೆ ಎಲ್ಲ ಸುತ್ತಲೂ ಚುಚುರಿ ನಾನು ಹಾಕ್ತಿದ್ದೀನಲ್ಲ ಹಂಗೆ ನೋಡಿರಿ ಹೆಂಗೆ ಚುಚ್ಚುತ್ತಿದ್ದೀನಿ. ಯಾಕೆಂದರೆ ಮಸಾಲೆ ಎಲ್ಲ ಇಳಿಬೇಕಲ್ರಿ ಅದು ಕ್ಲೀನಾಗಿ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಉಪ್ಪು ಖಾರ ಎಲ್ಲ ಹತ್ತಬೇಕು ಅಂದರೆ ಚುಚ್ಚಿ ಹಾಕಬೇಕು. ನಾನಿಲ್ಲೊಂದು 4 ಮೊಟ್ಟೆ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ, ಚೆನ್ನಾಗಿ ಉರಿರಿ. ಹತ್ತು ಕಡೆಯಿಂದ ಇತ್ತು ಕಡೆಗೆ, ಇತ್ತು ಕಡೆಯಿಂದ ಹತ್ತು ಕಡೆಗೆ ಅದು ಉಲ್ಡಾಡ್ಬೇಕು. ಹಂಗೆ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲಿಂದ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ. ಒಂದು 5 ನಿಮಿಷ ಚೆನ್ನಾಗಿ ಪ್ಲೇಟ್ ಮುಚ್ಚಿದ್ರೆ ಎಲ್ಲ ರಸ ಇಳ್ಕೊಂತೈತಿ. ನೋಡಿರಿ, ಪ್ಲೇಟ್ ತೆಗ್ದೆ, ಕಲರೆಲ್ಲ ಚೇಂಜ್ ಆಗೈತೆ. ಕೊಯ್ದಿಕ್ಕೊಂಡಿದ್ನಲ್ಲ ಪಕ್ಕದಾಗೆ ಅವನ್ನ ಹಾಕಿ ಎಲ್ಲ ಮುಚ್ಚಿಬಿಡ್ರಿ. ಒಂದು 5 ನಿಮಿಷ ಬೇಯಿಸ್ಕೊಂಡಪ್ಪ. ಒಂದು ಅರ್ಧ ಸ್ಪೂನ್ ವೆನಿಗರ್ ಹಾಕ್ತಾಯಿದ್ದೀನಿ. ವೆನಿಗರ್ ಇಲ್ಲ ಅಂದರೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ರಿ. ನೋಡಿರಿ, ವೆನಿಗರ್ ಹಾಕಿ ಎಲ್ಲ ತಿರುಗಿಸ್ತಾ ಇದ್ದೀನಿ. ಹಂಗೆಲ್ಲ ತಿರುಗಿಸಿ ಆಗಿ ಮುಚ್ಚಳ್ರಿ. ಒಂದು 5 ನಿಮಿಷ, ಇನ್ನೊಂದು 5 ನಿಮಿಷ ಚೆನ್ನಾಗಿ ಬೇಯ್ಕೊಂಬ್ಲಿ. ಒಂದು 5 ನಿಮಿಷ ಬೇಯಿಸ್ಕೊಂಡು ಮುಚ್ಚಳ ತೆಗ್ದೆ. ನೋಡಿರಿ ಹೆಂಗೆ ಕಾಣಿಸ್ತೈತೆ. ಇವಾಗ ಎಲ್ಲ ಕಲರ್ ಚೇಂಜ್ ಆಗೋಗ್ಬಿಟ್ಟೈತೆ ಕಣ್ರಿ, ಎಣ್ಣೆ ಎಲ್ಲ ಬಿಟ್ಬಿಟ್ಟೈತೆ. ಈಗ ಮತ್ತೆ ಇನ್ನೊಂದು ಕಡೆ ಬೇಯಿಸ್ಕೋಬೇಕು ಕಣ್ರಿ. ಅಗ್ಲಗ್ಲ ಬೇಯಿಸ್ಬೇಕು ಅಂದರೆ ಟೇಸ್ಟಾಗಿ ಬರಬೇಕು ಅಂದ್ರೆ ಬೇಯಿಸ್ಬೇಕಪ್ಪ. ನೋಡಿರಿ, ಎಲ್ಲ ಆ ಉಂಡೆ ಮೊಟ್ಟೆ ಎಲ್ಲ ಹಿಂಗೆಲ್ಲ ತಿರುಗಿಸ್ರಿ. ನೀವು ಬಿಡೋಕೆ ಹೋಗ್ಬೇಡ್ರಿ, ಒಂದೇ ಕಡೆ ಬೆಂದ್ಬಿಡ್ತೈತೆ. ಇಲ್ಲಾಂದರೆ ಮುಚ್ಚರಿ ಮತ್ತೆ ಇನ್ನೊಂದು 5 ನಿಮಿಷ. ಒಂದು 5 ನಿಮಿಷ ಪಟ್ಟು ಅಂತ ಜಲ್ದಿ ಬೇಯಿಸ್ಕೊಂಡ್ಬಿಟ್ಟೆ. ನೋಡಿರಿ ಯಾವ ಥರ ರೆಡಿ ಆಗೋಯ್ತು. ಮೊಟ್ಟೆ ಗೋಲ್ಡನ್ ಕಲರ್ ಬಂದೈತೆ ನೋಡಿರಿ. ಊಟಕ್ಕೆ, ತಿಂಡಿಗೆ ಮತ್ತು ಮಧ್ಯಾಹ್ನದ ಊಟಕ್ಕೆ ಯಾವಾಗ ಬೇಕಾದರೂ ಪಕ್ಕದಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ನೆಂಚ್ಕೊಂಡು ಚಪಾತಿ ಜೊತೆನಾದರೂ ಸರಿ, ಅನ್ನ ಸಾರು ಜೊತೆನೂ ಸರಿ, ಇಲ್ಲ ಅಂದರೆ ಪಲಾವ್ ಜೊತೆನಾದರೂ ಸರಿ, ಭಾಳ ಚೆನ್ನಾಗಿರ್ತೈತೆ. ಒಂದೊಂದು ಸ್ಪೂನ್ ತಿನ್ನೋರು ದಿನ 2 ಸ್ಪೂನ್ ತಿನ್ನಬೇಕು, ಆ ಥರ ಇರ್ತೈತೆ. ತಿಂತಾಯಿದ್ರೆ ಬೆಳ್ಳು ಕಟ್ಕೊಂಬಿಡ್ಬೇಕು. ಇದೇನಪ್ಪ ನಾನು ಬೆಳ್ಳು ಕಟ್ಕೊಂಡ್ಬಿಟ್ಟೆ ಅನ್ನಂಗೆ ಅಷ್ಟು ಟೇಸ್ಟಾಗಿರ್ತೈತೆ ಕಣ್ರಿ. ಇದೇ ಥರ ರೆಸಿಪಿಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೇ ಹೋಗ್ಬೇಕಪ್ಪ, ಹಂಗಂಗೆ ಹೋಗ್ಬಾರ್ದು. ಮತ್ತು ಲೈಕೂ ಮಾಡಿರಿ, ಶೇರು ಮಾಡಿರಿ, ಎಲ್ಲರ ಹತ್ರನೂ ಹಂಚ್ಕೊಳ್ರಿ. ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮಗೆ ಎನ್ಕರೇಜ್ ಕೊಡ್ರಿ. ರೆಸಿಪಿಗಳು ನೋಡಿದ್ದಕ್ಕೆ ಧನ್ಯವಾದಗಳು ಕಣ್ರಿ.